ಶ್ರೀ ಗುರು ಕೊಟ್ಟೂರು ಬಸವೇಶ್ವರರು ತಪಗೈದ ಸ್ಥಾನ ಸರ್. ಇದು ಒಂದು ತಪಸ್ಸು ಮಾಡಿದಂಥ ಜಾಗ ಸರ್, ಒಂದು ಗವಿ. ಇಲ್ಲಿ ಸುಮಾರು ಗವಿಗಳಿದೆ ಸರ್ ಇದು ಶಿವಮಂದಿರದಲ್ಲಿ ಸರ್. ಒಟ್ಟು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಒಟ್ಟು ಶಿವಮಂದಿರದ ಸುಮಾರು ಒಂದು 200 ಎಕರೆ ಮೇಲಿದೆ ಸರ್ ಇದು. ಕಾಗೆಯೊಂದಗಳು ಕಂಡರೆ ಕರೆಯದೆ ತನ್ನ ಬಳಗವನು, ಕೋಳು ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲಕೋಟಿಯನ್ನೆಲ್ಲ, ಶಿವಭಕ್ತನಾಗಿ ಭಕ್ತಿ ಪಕ್ಷ ಇಲ್ಲದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ. ವಚನ. ಶಿವಯೋಗ ಮಂದಿರದ ಕರ್ತಾರನೇ. ಇದು ಯಾವ ಜಾಗ? ಇದು ವಸ್ತ್ರದವ್ರು ಅಂಥೇಳಿ ಇವರು ನಮ್ಮ ಸದಾಶಿವ ಅಪ್ಪುಗಳು ಸರ್. ಇವರು ಅಂದರೆ ಹಾನಗಲ್ ಕುಮಾರಸ್ವಾಮಿಗಳ ನೇರ ಶಿಷ್ಯರು. ಅವ್ರು ಹಾನಗಲ್ ಮಠಕ್ಕೆ ಪೀಠಾಧಿಪತಿ ಅಂಥೇಳಿ ಆಗಿದ್ರು ಸರ್ ಅವರು ಹಾನಗಲ್ ಕುಮಾರಸ್ವಾಮಿಗಳು ಸ್ಥಾಪಿಸಿದ ಶಿವಮಂದಿರಕ್ಕೆ ನಾನು ಇಲ್ಲೇ ಇರಬೇಕು ಅಂತ ಸಂಕಲ್ಪ ಮಾಡಿದಾಗ ಭಕ್ತರು ಅದನ್ನು ಶ್ರೀ ಸಂಗಯ್ಯನವರು ವಸ್ತ್ರ ಸಾಕೇನು ಗುಳಿಯೋದು ಗುಡ್ಡ ಅವರು ಈ ಸದಾಶಿವ ಅಪ್ಪುಗಳಿಗೆ ಕಟ್ಟಿಕೊಡ್ತಾರೆ ಸರ್. ಇವತ್ತು ಶಿವಮಂದಿರ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದರೆ ಅವರೇ ಇಲ್ಲಿ ಬಂದು ವಾಸ್ತವ್ಯ ಆಸೀನರಾಗ್ತಾರೆ ಸರ್, ಪವಾಡಿಸ್ತಾರೆ. ಪ್ರಸಾದ ಲಿಂಗ ಪೂಜೆ ಇಲ್ಲೇ ಇರ್ತಾರೆ ಸರ್. ಅದು ಭಕ್ತರಿಗೆ ಕಟ್ಟಿಸ್ಕೊಟ್ಟದ್ದು ಇವ್ರು ಸರ್. ಅಂದ್ರೆ ಹಾನಗಲ್ ಕುಮಾರಸ್ವಾಮಿಗಳು ಕರಸಂಜಾತರಾಗಿ ಬೆಳೆದವ್ರು ಸರ್ ಇವರು. ನೋಡಿ, ಬಹಳ ಹಳೆ ಕಟ್ಟಡ ಇದು. ಸಂಗಯ್ಯನವರು ವಸ್ತ್ರದ ಸಾಕೇನು ಗುಳಿಯೋದು ಗುಡ್ಡ ಇವರ ಸ್ಮಾರಕವಾಗಿ ಅವರ ಮಕ್ಕಳು ಕಟ್ಟಿಸಿದ್ದು ನೆನಪಿಗೆ. ಅವ್ರ ಮಕ್ಕಳು ಕಟ್ಟಿಸಿದ್ರು ನೋಡಿ ಅವ್ರ ಕುಟುಂಬ. ಸದಾಶಿವ ಅಪ್ಪುಗಳು ಸರ್. ಇವರು ಬಸವನ ಬಾಗೇವಾಡಿ ಒಂದು 63 ಮಂಟಪ ಪೂಜೆ ಕಾರ್ಯಕ್ರಮ ಇರ್ತದೆ ಸರ್. ಬಸವನ ಬಾಗೇವಾಡಿಯಲ್ಲಿ ವಿಜಯಪುರ ಜಿಲ್ಲೆ. ಹ್ಞೂ ಸರ್. ಅಲ್ಲಿ ಮಂಟಪ ಪೂಜೆ ಹೋದಾಗ ಅಲ್ಲೇ ಲಿಂಗೈಕ್ಯರಾಗ್ತಾರೆ ಸರ್. ಮಂಟಪ ಪೂಜೆದಲ್ಲೇ ಲಿಂಗೈಕ್ಯರಾಗ್ತಾರೆ ಸರ್. ಶ್ರೀ ಗುರು ಕೊಟ್ಟೂರು ಬಸವೇಶ್ವರರು ತಪಗೈದ ಸ್ಥಾನ ಸರ್. ಇದು ನಮ್ಮ ಹೊಸಪೇಟೆಯ ಕೊಟ್ಟೂರು ಶ್ರೀಗಳಿಗೆ ನಾವು ಅಂತೀವಲ್ಲ ಸರ್. ಕೊಟ್ಟೂರು ಕೂಡ್ಲಿಗಿ ತಾಲೂಕು ಕೊಟ್ಟೂರು. ಆ ಶಿವಯೋಗಿಗಳು ಇಲ್ಲಿ ಬಂದು ತಪಸ್ಸನ್ನು ಅನುಷ್ಠಾನ ಮಾಡಿದಂಥ ಜಾಗ ಸರ್ ಇದು. ಕರ್ನಾಟಕದಲ್ಲೇ ಕೆಲವಿಂಥ ಅನುಷ್ಠಾನ ಸ್ಥಳಗಳಿವೆ ಸರ್. ಈಗ ನಮ್ಮ ಮೈಸೂರು ಪ್ರಾಂತದಲ್ಲಿ ಶಂಭುಲಿಂಗನ ಬೆಟ್ಟ ಅಂತ ಒಂದು ಬರ್ತದೆ ಸರ್. ಇನ್ನೊಂದು ಈ ಕಡೆ ಸೊರಬ ಹತ್ರ ಕ್ಯಾಸ್ನೂರು ಅಂತ ಒಂದು ಬರ್ತದೆ. ಅದನ್ನು ಬಿಟ್ಟರೆ ನಮ್ಮ ಈ ಶಿವಮಂದಿರದಲ್ಲಿ ಕೊಟ್ಟೂರು ಶ್ರೀಗಳು ತಪಸ್ಸೊಗೆದಂಥ ಜಾಗ ಸರ್ ಇದು. ಮೂಲ ಈ ಶಿವಮಂದಿರ ಸ್ಥಾಪನೆಗೆ ಆಯ್ಕೆಯಾದಂಥ ಸ್ಥಳನೂ ಕೂಡ ಇದಾಗ್ತದೆ ಸರ್. ಇಲ್ಲೇ ಕೊಟ್ಟೂರು ಶ್ರೀ ಬಸವೇಶ್ವರರು ತಪಸ್ಸು ಮಾಡ್ಯಾರಂದ್ರೆ ಇಲ್ಲೇ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡೋಣ ಅಂತ ತಿಳ್ಕೊಂಡು ಒಂದು ಅವರು ಕನಸನ್ನು ಕಾಣ್ತಾರೆ ಸರ್. ಗುರುಗಳೇ, ಹಾಗಾದರೆ ಹಾನಗಲ್ ಕುಮಾರೇಶ್ವರರು ಈ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡೋಕ್ಕೆ ಮೊದಲೇ ಇವ್ರು ಬಂದು ತಪಸ್ಸು ಮಾಡಿದ್ದಾರೆ ಇಲ್ಲಿ? ಹೌದು ಸರ್. ಗುರು ಕೊಟ್ಟೂರು? ಹೌದು ಸರ್. ಹೌದು. ಅದಕ್ಕಿಂತ ಈ ಶಿವಮಂದಿರ ಸ್ಥಾಪನೆಯ ಪೂರ್ವದಲ್ಲಿ ಸರ್ ಅವಾಗ ಇಲ್ಲೇನೂ ಇರಲಿಲ್ಲ. ಕಾಡು ಸರ್ ಇದು. ಇದೆಲ್ಲ ಗಿಡ ಗಂಟೆ ಪರಿಸರ ಇದೆಲ್ಲ ಕಾಡು ಸರ್. ಇದು ಬಿಟ್ಟರೆ ಈ ಕಡೆ ಒಂದು ಉತ್ತರಮುಖಿಯಾಗಿ ಒಂದು ಮಲಪ್ರಭಾ ನದಿ ಹರಿದು ಸರ್. ಇದು ಉತ್ತರಮುಖಿ ಬಿಟ್ಟು ಇಲ್ಲಿ ಏನೂ ಇಲ್ಲ ಸರ್. ಒಂದು ತಪಸ್ಸು ಮಾಡಿದಂಥ ಜಾಗ ಸರ್, ಒಂದು ಗವಿ. ಇಲ್ಲಿ ಸುಮಾರು ಗವಿಗಳಿದೆ ಸರ್. ಇದು ಶಿವಮಂದಿರದಲ್ಲಿ ಹಾಲಕೇರಿ ಮಠದಲ್ಲಿ ಒಂದು ಗವಿ ಇದೆ ಸರ್. ಆಮೇಲೆ ಇಲ್ಲೊಂದು ಗವಿ ಇದೆ, ಅಲ್ಲಿ ಮೇಲ್ಮಠದಲ್ಲಿ ಒಂದು ಗವಿ ಇದೆ. ಇವೆಲ್ಲ ತಪಗೈದಂಥ ಅಂದರೆ ಶಿವಯೋಗಿಗಳು ಯಾವಾಗಲೂ ಜನಜಂಗುಳಿ ಇಲ್ಲದಂಥ ಪ್ರದೇಶದಲ್ಲಿ ತಾವು ಶಿವಯೋಗದ ಧ್ಯಾನ ಮಾಡ್ತಿದ್ರು ಸರ್ ಅವರು ಸಹಜವಾಗಿ. ಇದು ನಲ್ಲಂ ಪ್ರಭುದೇವರು ಅವರು ಎಲ್ಲ ಆ ಕಾಲಕ್ಕೆ ಮಾಡಿದ್ದಾರೆ ಸರ್. ಇದು ಹೀಗಾಗಿ ಇದೇ ಸೂಕ್ತವಾದ ಸ್ಥಳ ಅಂತ ತಿಳ್ಕೊಂಡು ಅವರು ವಿಚಾರ ಹೊಳೆದಾಗ ಮೊದಲು ಇಲಕಲ್ಲು ಅಂತಿದೆ ಸರ್. ಅಲ್ಲಿ ವಿಜಯ ಮಹಾಂತ ಶಿವಯೋಗಿಗಳು ತಪಸ್ವಿಗಳು ಸರ್. ಅವರು ವಿಜಯ ಮಹಾಂತ ಸ್ವಾಮಿಗಳು. ಹೌದು. ನಿಮ್ಮ ದುಶ್ಚಟಗಳನ್ನ ಗುರುಗಳು ಸರ್. ಅವ್ರ ಗುರುಗಳು ಸರ್ ವಿಜಯ ಮಹಾಂತಸ್ವಾಮಿಗಳು ಅಂದ್ರೆ ಹಾನಗಲ್ ಕುಮಾರಸ್ವಾಮಿಗಳು ಸಮಕಾಲೀನರು. ಅವರು ಇವರೆಲ್ಲ ಕೂಡಿ ಸಮಾಲೋಚನೆ ಮಾಡಿ ಇಲ್ಲ ಒಂದು ಶಿವಯೋಗ ಮಂದಿರ ಸ್ಥಾಪನೆ ಮಾಡ್ಬೇಕೈತಿ. ಅದು ಸಮಾಜ ಕೇಂದ್ರಿತ, ವ್ಯಷ್ಟಿ ಅಲ್ಲ ಸಮಷ್ಟಿ ಕೇಂದ್ರಿತ ಆಯ್ಕೆ ಮಾಡ್ಕೊಂಡಾಗ ಆ ಮಠದಲ್ಲಿ ಒಂದು ಗೋಮಾತೆ ಇರ್ತಾರೆ ಸರ್. ಅವ್ರ ಸ್ವಾಮಿಗಳು ಸಾಕಿರ್ತಾರೆ. ಆ ಗೋವುಗಳನ್ನು ಮುಂದೆ ಬಿಟ್ಕೊಂಡು ಈ ಗೋಮಾತೆ ಎಲ್ಲಿ ಸ್ಥಳ ತೋರಿಸ್ತೈತಿ ಅಥವಾ ಎಲ್ಲಿ ನಿಲ್ತೈತಿ ಅಥವಾ ಎಲ್ಲಿ ಅಂಥ ಸೂಚನೆಗಳನ್ನು ಕೊಡ್ತೈತಿ ಅಲ್ಲಿ ನಾವು ಸ್ಥಾಪನೆ ಮಾಡ್ಕೊಂಡು ತಿಳ್ಕೊಂಡು ಇಲಕಲ್ದಿಂದ ಐಹೊಳೆ, ಪಟ್ಟದಕಲ್ಲು, ಗುಡೂರು, ಆಮೇಲೆ ಇದೆಲ್ಲ ಮಾರ್ಗ ಹೊಳಿ ದಂಡಿ ಹಿಡ್ಕೊಂಡು ಸುಮಾರು ಪ್ರಯಾಣವನ್ನು ಬೆಳೆಸಿ ಅವ್ರ ಮುಂದೆ ಗೋಮಾತೆ ಹಿಂದಿಂದ ಶಿವಯೋಗಿಗಳು, ಮುಂದೆ ಗೋಮಾತೆ ಹಿಂದಿಂದ ಶಿವಯೋಗಿಗಳು ಹಳ್ಳಿಗೆ ಅಲ್ಲೆಲ್ಲೇ ನಿಂತು ಪ್ರವಚನ ಮಾಡ್ಕೊತ ಶಿವಾನುಭವ ಮಾಡ್ಕೊತ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಶಿವಾನುಭವ ಮಾಡಿ
ಪ್ರಸಾದ ಮಾಡ್ಕೊಂಡು ಕೊನೆಗೆ ಬಂದು ಇದೇ ಸ್ಥಳದಲ್ಲಿ ಸರ್ ಆ ಗೋಮಾತೆ ಇಲ್ಲೇ ಬಂದು ನಿಂತು ಎತ್ತಾಗೂ ಕದಲಾರ್ದಂಗೆ ಹೋಗ್ಲಾರ್ದಂಗೆ ಇಲ್ಲೇನು ಬಂದು ಈ ಪೂರ್ವಕ್ಕೆ ಮುಖ ಮಾಡಿ ಮಲ್ಕೊಂತು ಸರ್ ಇಲ್ಲೇ ಅದು ತನ್ನ ಸಹಜವಾಗಿರ್ತಕ್ಕಂಥ ಕ್ರಿಯೆ ಅದು ಗೋಮೂತ್ರ ಮಾಡ್ತು, ಗೋ ಸಗಣಿ ಹಾಕ್ತು, ಮಲ್ಕೊಂತು, ಇಲ್ಲಿ ಮಲ್ಕೊಂಡು ಮಲಕ್ಕೆ ಹಾಕಾಕತ್ತು. ಓಹೋ, ಯಾವಾಗ ಗೋಮಾತೆ ಇಲ್ಲಿಂದ ಕದಲಾನಿಲ್ಲ ಅಂದಮೇಲೆ ಇಲ್ಲೇ ಸ್ಥಾಪನೆ ಮಾಡೋಣ ಅಂತ ತಿಳ್ಕೊಂಡು ಒಂದು ಲಿಂಗ ಮುದ್ರೆ ಕಲ್ಲು ಸಾಂಕೇತಿಕವಾಗಿ ಒಂದು ಲಿಂಗ ಮುದ್ರೆ ಕಲ್ಲು ಅಂತ ಸ್ಥಾಪನೆ ಮಾಡ್ತಾರೆ. ಆವಾಗ 1909 ಇಸ್ವಿ ಸರ್, 1909 ಇಸ್ವಿ ಇಲ್ಲಿ ಶಿವಯೋಗ ಮಂದಿರಕ್ಕೆ ಅಡಿಪಾಯ ಹಾಕಿದೆ ಸರ್. ಅದು ಅಂದಿನಿಂದ ಇಂದಿನವರೆಗೂ ಶಿವಯೋಗ ಮಂದಿರ ಭಕ್ತರ ಹೃದಯದಲ್ಲಿ ನೆಲೆಸಿದೆ ಸರ್. ಅದು ಸ್ಥಾಪಿತವಾಗಿದೆ. ಇದೊಂದು ಪವಿತ್ರ ಸ್ಥಳ, ಶಕ್ತಿ ಸ್ಥಳ, ಧಾರ್ಮಿಕ ಕೇಂದ್ರ, ಶಿವಯೋಗದ ಸ್ಥಳ ಅಂತ ತಿಳ್ಕೊಂಡು ಇವತ್ತಿಗೂ ಭಕ್ತರ ಶ್ರದ್ಧಾ ಕೇಂದ್ರವಾಗಿ ಸಾಯ್ಕೊಂಡು ಬಂದಿದೆ ಸರ್. ಇದು ಹಾಗಾದರೆ 1909ರಲ್ಲಿ ಹಾನಗಲ್ ಕುಮಾರೇಶ್ವರರು ಅಥವಾ ಹಾನಗಲ್ ಶಿವಯೋಗಿಗಳು ಮೊದಲು ಮೂಲ ಅಡಿಪಾಯ ಹಾಕಿ ಇದೇ ಜಾಗ, ಇಲ್ಲಿ ಸರ್. ನಿಂತ ಜಾಗ ಹೌದ್ರಿ ಸರ್. ಈ 200 ಎಕರೆ ಕ್ಯಾಂಪಸ್ಸಲ್ಲಿ ಈ ಜಾಗದಲ್ಲಿ ಇದೇ ಜಾಗ ಸರ್. ನೋಡಿ, ಇದೇ ಜಾಗ ಇದು ಏನು ನಾವು ನಿಂತಿದ್ವಿ ಇದೇ ಜಾಗ ಸರ್. ಇಲ್ಲೇ ಬಂದಾಗ ಗೋಮಾತೆ ಮಲಗಿಕೊಂಡು ಸರ್. ಅದು ಇದೇ ಜಾಗ ಸರ್, ನಾವು ನಿಂತಿದ್ದೇ ಈಗ. ಸೊ ಶಿವಯೋಗ ಮಂದಿರ ಅರಳಿರೋದು ಇಲ್ಲಿಂದ ಸರ್. ಹೌದು ಸರ್, ಇಲ್ಲಿಂದನೇ. ಹೌದು, ಇಲ್ಲಿಂದನೇ ಅದು ಮುಂದೆ ಸಾಯ್ತು ಸರ್. ಅದರ ಪಥ, ಒಂದು ಧಾರ್ಮಿಕ ಪಥ ಇಲ್ಲಿಂದನೇ ಸಾಯ್ತು ಸರ್. ಈಗ ನೋಡಿ, ಒಂದು ಮಠಾಧಿಪತಿಗಳನ್ನು ತಯಾರಿಸುವ ಕೇಂದ್ರ ಸರ್, ಇನ್ನೊಂದು ಗೋಶಾಲೆ ಸರ್, ವಿಭೂತಿ ಮಾಡುವ ಕೇಂದ್ರ. ಇದರ ಜೊತೆಗೆ ಸಂಗೀತ ಸರ್, ವಚನ ಕಟ್ಟುಗಳ ಸಂಪಾದನೆ. ಸ್ವತಃ ಕುಮಾರಸ್ವಾಮಿಗಳು ಕವಿಗಳಾಗಿದ್ದರು ಸರ್. ಆವಾಗ ಅವರು ಆತ್ಮನಿವೇದನೆ ಕುರಿತು ಹೌದು ಸರ್, ಅವ್ರು ಕವಿಗಳರು. ಅವ್ರು ಕವಿಗಳರು. ಅವರು ಕುಮಾರಸ್ವಾಮಿಗಳು ಕವಿಗಳರು. ಅವರು ಆವಾಗ ನಾವು ಈ ಹಾಡುಗಬ್ಬ ಅಂತ ಒಂದು ಪ್ರಕಾರ ಸರ್. ಈಗ ಸುಳಾದಿ ಅಂತ ಕರಿತೀವಿ, ಉಗಾಭೋಗ ಅಂತ ಕರಿತೀವಿ, ಹಾಡುಗಬ್ಬ. ಆವಾಗಿನ ಕಾಲದೊಳಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆ ಹಾಡುಗಬ್ಬ. ಏನಂಗಂದ್ರೆ ಸರ್, ಅದು ಜನಪರವಾದಂಥ ನೀಳು ಕವಿತೆಗಳು ಸರ್. ಅವು ನೀಳ್ಗೀತೆಗಳು ಅಂದ್ರೆ ಆತ್ಮಗೀತೆ ಸರ್. ಅಂದ್ರೆ ಆ ಹಾಡುಗಳನ್ನು ಅವ್ರು ಹೆಂಗೆ ಬರೋದು ಅಂದ್ರೆ ನಾವು ಓದಿದಾಗ ನನಗದು ಒಂದು ಜೀವನದೊಳಗೆ ತಿರುವಾಗಿರ್ಬೇಕು. ಮಾನವ ನೀನಾರೋ, ಇಲ್ಲೊಂದು ಶಬ್ದ ಅವರೇ ಬರೋದು ಸರ್. ಮಾನವ ನೀನಾರೋ, ಕಾಯ ಮದ ಮೋಹವನ್ನಳಿಯಬೇಕು, ಈ ಥರ ಪದ್ಯಗಳು ಸರ್. ಆಮೇಲೆ ಅನೇಕ ಈಗ ನಮ್ಮ ಬದುಕನ್ನು, ನಮ್ಮ ಮನಸ್ಸನ್ನು ಸರಿದಾರಿಗೆ ತೋರುವಂಥ ಪದ್ಯಗಳು ಸರ್. ದಾಸ ಸಾಹಿತ್ಯದಲ್ಲೇ ಬರ್ತೈತಿ. ಆಮೇಲೆ ನಮ್ಮ ಸರ್ವಜ್ಞನ ವಚನಗಳಲ್ಲಿ ನಾವು ಕಾಣ್ತೀವಿ. ಆದರೆ ಅವರು ಉಗಾಭೋಗಗಳನ್ನು ಬರೀತಾರೆ, ಇವರು ಹಾಡುಗಬ್ಬಗಳನ್ನು. ಹಾಡುಗಬ್ಬ ಅಂದ್ರೆ ಕಬ್ಬ ಸರ್. ಕಬ್ಬ ಅಂದ್ರೆ ಕಾವ್ಯ. ಕಬ್ಬ ಕಾವ್ಯ, ತತ್ಸಮ ತದ್ವಾ. ಕಬ್ಬಿಗ ಅಂತ ಪದ ಇದೆಯಲ್ಲ. ಹಾಂ ಸರ್, ಕಬ್ಬಿಗರ ಕಾವ ಅಂತ. ಹಾಂ ಸರ್, ಆ ಥರ ಪದ್ಯಗಳನ್ನು ಅದು ಕಾವ್ಯ ರೂಪದಲ್ಲಿ ಸರ್. ಅದು ಅತ್ಯಂತ ಮತ್ತು ಅವ್ರದ್ದು ಕಾವ್ಯದ ಉದ್ದೇಶ ಮುಂದಿನ ಕಾಲಘಟ್ಟಕ್ಕೂ ಓದಿದಾಗ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅವರು ಅನ್ನೋಂಥದ್ದು. ಮುಂದಿನ ಕಾಲಘಟ್ಟಕ್ಕೂ ಈ ಥರದ ಪದ್ಯಗಳನ್ನ ಅವ್ರು ರಚನೆ ಮಾಡ್ತಾರೆ ಸರ್. ಅವರು ಓಹೋ, ಅದೆಲ್ಲ ಈಗ ನಾವು ವಚನ ಕಟ್ಟುಗಳನ್ನ ನೋಡ್ಬೋದು ಸರ್. ನೋಡ್ಬೋದು ತಾವು ವೀಕ್ಷಣೆ ಮಾಡ್ಬೋದು. ವಿಭೂತಿ ಕೇಂದ್ರ ಭಾಳ ಪ್ರಸಿದ್ಧ, ಅದನ್ನು ತಾವು ನೋಡ್ಬೋದು ಸರ್. ಈಗ ಸರ್, ಒಟ್ಟು ಈ ಶಿವಯೋಗ ಮಂದಿರದ ಒಟ್ಟು ವಿಸ್ತಾರದ ಕ್ಷೇತ್ರ ಈಗ ಸದ್ಯ ಇದು ಆ ಕಡೆಯಿಂದ ಹಿಡಿದು ಈ ಕಡೆ ವರ್ಷ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಒಟ್ಟು ಶಿವಯೋಗ ಮಂದಿರದ ಇದು ವಿಸ್ತಾರ ಸುಮಾರು ಒಂದು 200 ಎಕರೆ ಮೇಲಿದೆ ಸರ್. ಇದು 200 acres. ಹೌದು ಸರ್. ಒಟ್ಟು ಮಂದಿರ. ವಾವ್. ಒಟ್ಟು ಮಂದಿರ ಒಂದೇ ಪ್ಲಾಟ್ ಸರ್. ಒಂದೇ ಜಾಗ. ಶಿವ ಅಂದರೆ ನಾವು ನಂಬಿರುವಂಥ ಒಂದು ಶಕ್ತಿ. ಅದು ಶಿವ ಒಂದು ಶಕ್ತಿ. ಅದು ಬಸವಣ್ಣವರು ಹೇಳುವಾಗೆ ಅಗೋಚರ ಅಪ್ರತಿಮ ಲಿಂಗವೇ ಎಣ್ಣ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಶಿವ ಅನ್ನುವಂಥದ್ದನ್ನು ನೀವೇನು ತಾವು ಅಂದ್ರಲ್ಲ, ವೀರ ಶಿವ ಲಿಂಗಾಯತ, ಅದು ಇರಲಿ ಸರ್. ಅದು ತತ್ವವಾಚಕ ಶಬ್ದಗಳವೆಲ್ಲ, ಜಾತಿ ಸೂಚಕಗಳ ನಂತರದ ವಿಚಾರ. ಆ ಶಿವನನ್ನು ನಾವೇನೀಗ ಶಿವ ಹೆಂಗದನ್ ಸರ್. ಅದು ಶಿವ ಅದನ್ನು ಅಗಮ್ಯ ಅಗೋಚರ. ನಾವು
ಕಾಣಕ್ಕೆ ಹೋದ್ರೆ ಕಣ್ಣಿಗೆ ಕಾಣವಲ್ಲ, ಹಿಡಿಯೋಕೆ ಹೋದ್ರೆ ಕೈಗೆ ಸಿಗಾವಲ್ಲ. ಆ ಶಿವನನ್ನು ಕಾಣಬೇಕು ಆದರೆ ನಾವು ಏನು ಮಾಡ್ಬೇಕು? ಹಂಗಾರೆ ಒಂದು ಲಿಂಗ ರೂಪವಾಗಿ ನಾವು ಅದನ್ನು ಕೈಯಲ್ಲಿ ಧರಿಸ್ಬೇಕು. ಆ ಲಿಂಗ ಪೂಜೆ ಮಾಡ್ತಾ 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 ನಮ್ಮ ಏಕಾಗ್ರತೆಯನ್ನು ಅಲ್ಲಿ ನಾವು ನೆಲೆಸಿ, ಲಿಂಗ ಪೂಜೆ ನೆಲೆಸಿ ಒಂದು ನಾವು ಶಿವನ ಪೂಜೆ ಮಾಡ್ತಾ ಮಾಡ್ತಾ ಅವನ್ನ ಅನುಸರಿಸ್ತಾ ನಾವು ಕೂಡ ಶಿವಯೋಗದ ದಾರಿಯನ್ನು ತುಳಿಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಸರ್. ಅದು ಅಂದರೆ ಒಳ್ಳೆಯವರಾಗೋದು. ನೀವು ಶಿವಯೋಗಿಗಳು ಹೇಳಿದಾಗೆ ಸಂಸ್ಕೃತರಾಗೋದು. ಹೌದು. ಇದಕ್ಕೆ ನಮ್ಮಲ್ಲಿ ದೇವರು ನೆಲೆಸಿದ್ದಾನೆ, ನಮ್ಮೊಳಗೆ ಇದ್ದಾನೆ. ಯಾವ ರೂಪದಲ್ಲಿ? ಆತ್ಮದ ರೂಪದಲ್ಲಿದ್ದಾನೆ. ಆತ್ಮ ನನ್ನಲ್ಲಿ ಇಲ್ಲ ಅಂದರೆ ನಾ ಇಲ್ಲ. ಭೌತಿಕವಾದ ದೇಹವನ್ನು ತೆಗೆದುಕೊಂಡು ಹೋಗಿಬಿಡ್ತಾರೆ. ಕಳೆಬರ. ಹಾಗೆ ನನ್ನಲ್ಲಿ ಆತ್ಮ ಇರೋದು ಅದೊಂದು ಶಿವನ ರೂಪ, ಶಕ್ತಿಯ ರೂಪ, ಚೈತನ್ಯದ ರೂಪ ಆತ್ಮ ಅಂತೂ ಇದೆ ಸರ್. ಈಗ ಗಾಳಿ ಇದೆ, ಬೆಳಕಿದೆ, ಬಯಲು ಇದೆ, ಅಗ್ನಿ ಇದೆ, ಎಲ್ಲ ಇದೆ. ಈಗ ನಾನು ಗಾಳಿಯನ್ನು ಹಿಡಿತೀನಿ ಅಂದ್ರೆ ಸಾಧ್ಯ ಇಲ್ಲ ಸರ್. ಅದು ಉಸಿರಾಡಿಸ್ತೀನಿ, ಎಲೆಗಳು ತೂಗ್ತಾವೆ, ಗಾಳಿ ಐತೆ ಅಂತ ನನಗೆ ಗೊತ್ತಾಗ್ತೈತಿ. ಹಂಗೆ ಗಾಳಿಯನ್ನು ನಾವು ಹೆಂಗೆ ಅನುಭವಿಸ್ತೀವಿ, ಹೆಂಗೆ ಬೆಳಕನ್ನು ನಾವು ಅನುಭವಿಸ್ತೀವಿ, ಹಂಗೆ ಶಿವನ ಅನುಭವಿಸ್ಬೇಕು ಅಂದ್ರೆ ದಾರಿ ಯಾವುದು? ಲಿಂಗ ಅಂತ ಒಂದು ಕುರುಹು ಸರ್. ಅದು ಇಷ್ಟಲಿಂಗ. ಅದನ್ನು ತಯಾರು ಮಾಡುವಂಥ ಒಂದು ಕಾನ್ಸೆಪ್ಟು ಕುಮಾರಸ್ವಾಮಿಗೆ ಬಂತು ಸರ್. ಅದು ಇಷ್ಟಲಿಂಗವನ್ನು ಹೌದು ಸರ್. ಮಾಡಿ ಅದರ ಮುಖಾಂತರ ನೀನಾಗೋದು, ನೀನು ದೇವರಾಗೋದು ಅಂತ ಹೇಳ್ತಾರೆ ಸರ್. ವೀರಶೈವ ಲಿಂಗಾಯತ ಏನು ಹೇಳ್ತೈತೆ ಅಂದರೆ, ಲಿಂಗವನ್ನು ಪೂಜಿಸಿ ಲಿಂಗದ ಮುಖವೇ ಜಂಗಮ. ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ನೀನು ಜಂಗಮನಾಗು. ಜಂಗಮ ಅಂದರೆ ನಾನಾಗಲಿ ಚಲನಶೀಲನಾಗು. ಅವರಿಗೆ ಸಾವಿಲ್ಲ. ಭೌತಿಕವಾದ ದೇಹಕ್ಕೆ ಇರ್ತದೆ ಸರ್, ಆತ್ಮಕ್ಕೆ ಸಾವಿಲ್ಲ. ಈ ರೂಪದಲ್ಲಿ ಲಿಂಗ ಪೂಜೆ, ಆ ಲಿಂಗ ಪೂಜೆಯೊಂದಿಗೆ ಸಮಾಜಮುಖಿ ಕೆಲಸ ಮಾಡಿ ಸರ್. ಲಿಂಗ ನಿಷ್ಠೆ ಜೊತೆಗೆ ಮಾಡೋದು. ಬರೀ ಲಿಂಗ ಪೂಜೆ ಮಾಡಿ ಸಮಾಜಕ್ಕೆ ವಿರುದ್ಧವಾದ ಕೆಲಸ ಮಾಡೋದಲ್ಲ ಸರ್. ಇಲ್ಲ, ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಹಿಡಿದಿರ್ದ ಲಿಂಗ ಘಟಸರ್ಪವಾದೀತು ನೋಡ. ತಮಗೀಗ ಗೊತ್ತಾಯ್ತು ಸರ್. ಹಿಡಿದಿರ್ದ ಲಿಂಗ ಒಡಲೊಳಗೆ ವಂಚಿಸಿ ಹೊರಗೆ ನೀ ಮೆರೆದರೆ ಶಿವನೇನು ಒಲಿವನೇ ಮರುಳೆ. ಅಲ್ಲಂಪುರದೇವ್ರ ವಚನ. ಒಡಲೊಳಗೆ ವಂಚಿಸಿ ಹೊರಗೆ ನೀ ಮೆರೆದರೆ ಶಿವನೇನು ಒಲಿವನೇ ಮರುಳೆ. ಹಿಡಿದಿರ್ದ ಲಿಂಗ ಘಟಸರ್ಪವಾದೀತು ನೋಡ. ವಚನ ಇದು. ಹೌದು ಸರ್. ಸೊ ವಚನದಲ್ಲಿ ಹೇಳ್ಬಿಟ್ಟಿದ್ದಾರೆ. ಹೌದು ಸರ್. ನೀನು ಇಷ್ಟಲಿಂಗ ಪೂಜೆ ಮಾಡೋದ್ ಜೊತೆಗೆ ಹೌದು ಸರ್, ನೀನು ಒಳ್ಳೆ ಕೆಲಸನೇ ಮಾಡಬಹುದು ಸಮಾಜಕ್ಕೆ. ಹೌದು ಸರ್. ನೀನು ಮಾಡೋದೆಲ್ಲ ಕೆಟ್ಟ ಕೆಲಸ. ದಿನ ಕೂತ್ಕೊಂಡು ಇಷ್ಟಲಿಂಗ ಪೂಜೆ ಮಾಡೋ ಉಪಯೋಗ ವ್ಯರ್ಥ ಸರ್. ಅದು ವ್ಯರ್ಥ ಸರ್. ಅದು ಅದಕ್ಕೆ ಸೊ ಪ್ರತಿಯೊಬ್ಬ ಶರಣನೂ ಇದನ್ನು ತಿಳ್ಕೊಬೇಕು ಸರ್. ನಾನು ತಿಳ್ಕೊಬೇಕು. ಹಿಡಿದಿರ್ದ ಲಿಂಗ ಘಟಸರ್ಪವಾತ್ತು, ಅದು ನಮ್ಗೆ ಕ್ಷಮಿಸೋದಿಲ್ಲ. ಲಿಂಗಕ್ಕೆ ನಾವು ಒಡಲೊಳಗೆ ವಂಚಿಸಿ ಹೊರಗೆ ನೀ ಮೆರೆದರೆ ಹಿಡಿದಿರ್ದ ಲಿಂಗ ಘಟಸರ್ಪವಾದಿತ್ತು ನೋಡ. ಅಂದ್ರೆ ನೋಡಿ, ನಮ್ಮ ಹಿರಿಯರು ನಮ್ಗೆ ಕೊಟ್ಟಿರೋಂಥದ್ದೇನನ್ನ ನೀನು ಪೂಜಿಸ್ಕೊ. ಕರೆಕ್ಟ್ ಸರ್. ಜೊತೆಗೆ ಸಮಾಜಕ್ಕೂ ಒಳ್ಳೇದು ನೋಡು. ಕರೆಕ್ಟ್ ಸರ್. ಆಗ ನೀನು ಸಂಸ್ಕೃತನಾಗ್ತೀಯ ಅಂತ. ಹೌದು ಸರ್. ಹೌದು. ಅದನ್ನ ಶಿವಯೋಗಿಗಳು ಹೇಳಿದ್ರು. ಹೌದು ಸರ್. ಹೌದು. ಸಂಸ್ಕೃತ ಸಮಾಜ. ಹೌದು. ಬಹಳ ಸಿಂಪಲ್ ಕಾನ್ಸೆಪ್ಟ್. ಹೌದ್ರಿ. ಹೌದು. ಒನ್ ಲೈನ್ ಕಾನ್ಸೆಪ್ಟ್. ಹೌದು. ನನ್ನ ಉದ್ದೇಶ ಏನು? ಸಂಸ್ಕೃತ ಸಮಾಜ. ಹೌದು. ಸುಸಂಸ್ಕೃತ ಸಮಾಜ ನಾನು ನೋಡಬೇಕು. ನಾನು ನೋಡ್ಬೇಕಾದ್ರೆ ನಾನು ಮಾಡಬೇಕು. ನಾನು ಮಾಡಬೇಕಾದ್ರೆ ಏನು ಮಾಡಬೇಕು? ಸುಸಂಸ್ಕೃತ ಸಮಾಜವನ್ನು ನಾನು ನೋಡಬೇಕು ಅಂದ್ರೆ ನಾ ಏನು ಮಾಡಬೇಕು? ನನಗೆ ಕೆಲಸ ಏನು? ಮೊದಲು ನಿಷ್ಠೆಯನ್ನು ಕೇಂದ್ರೀಕರಿಸೋದು, ಆ ನಿಷ್ಠೆಯನ್ನು ಸಮಾಜದಲ್ಲಿ ತಂದುಬಿಡೋದು. ನಿಷ್ಠೆಯನ್ನು, ಏಕಾಗ್ರತೆಯನ್ನು ಅಂದ್ರೆ ನಿಷ್ಠೆ ಅಂದ್ರೆ ನಾವು ಒಳ್ಳೆಯದನ್ನು ಮಾಡಕತ್ತೀನಿ ಅಂತ ಪ್ರಮಾಣ ಮಾಡಿದಂಗೆ ಸರ್. ಅದು ಇಟ್ಸ್ ಲೈಕ್ ಸ್ವೇರಿಂಗ್ ಇನ್ ಸೆರೆಮನಿ. ಪ್ರಮಾಣ ಇದು. ನೀವೇ ಪ್ರಮಾಣ. ನಿಮ್ಮ ಮನಸ್ಸೇ ಪ್ರಮಾಣ. ಹೌದು ಸರ್. ನಾ ಇಲ್ಲಿ ನಿಷ್ಠೆ ಇಟ್ಟಿದ್ದೀನಿ, ಆ ನಿಷ್ಠೆಯನ್ನು ಇಲ್ಲಿ ಹೆಂಗೆ ನಿಷ್ಠೆ ಇಟ್ಟೀನಿ ಅದನ್ನು ನಾನು ಸಮಾಜದಲ್ಲಿ ತೋರಿಸೋದು. ನಿಷ್ಠೆ ಇಡೋಕೆ ಒಂದು ಪ್ರಮಾಣ, ಕಾರ್ಯಗತ ಮಾಡೋಕೆ ನನ್ನ ಮುಂದೊಂದು ಸಮಾಜ ಐತಿ. ಆ ಸಮಾಜವೇ ಒಂದು ಲಿಂಗ ನನಗೆ. ಇದರ ಸಂಕೇತ.
ಹೌದು ಹೌದು ಹೌದು. ಬರೀ ಲಿಂಗ ಪೂಜೆ ಅಂದ್ರೆ ತಾಸು ಗಂಟ್ಲೆ ನಾವು ಲಿಂಗ ಪೂಜೆ ಮಾಡ್ಕೊಳ್ಳೋ ಅದು ಅಲ್ಲ ಸರ್. ಮತ್ತೆ ಅದು ಅಲ್ಲ ನನ್ನ ಸಮಾಜವೇ ನಾನು ಲಿಂಗವಾಗಿ ನೋಡಕ್ಕೆ ನಾನು ಇದ್ದೀನಿ. ಇನ್ನೂ ಸರಳವಾಗಿ ಒಂದು ಕೇಳಲಾಗಾದ್ರೆ, ಈಗ ನಿಮ್ಮ ಸಂದರ್ಶನಕ್ಕೆ ನಾನು ಬಂದೆ, ಇಲ್ಲ ಇರಪ್ಪ ನಂಗೊಂದು 2 ತಾಸು ಲಿಂಗ ಪೂಜೆ ಇದೆ ಆಮೇಲೆ ಬರ್ತೀನಿ ಅಂತ ಅಲ್ಲ. ನೀವು ನೋಡಿ ಕೆಲ್ಸಕ್ಕೆ ಬಂದ್ರಿ, ಕಾಯಕಕ್ಕೆ ಸಮಾಜದ ಕೆಲ್ಸಕ್ಕೆ ಬಂದ್ರಿ ನೀವು ನೋಡಿ. ಸೊ ಇದು ಮುಖ್ಯ ಅಂದರೆ ಸಮಾಜದ ಕೆಲಸ ಕರೆಕ್ಟ್, ಅದು ಮಾಡೋದು ಮುಖ್ಯ. ಅವರು ಲಿಂಗದ ಮುಖವೇ ಜಂಗಮ ಅಂತ ನಾನು ಹೇಳಿದೆ ಸರ್. ಈ ಲಿಂಗ ನಿಷ್ಠೆ ಇಡೋದಂದ್ರೇನು, ಈ ನಿಷ್ಠೆಯನ್ನು ನಾನು ಸಮಾಜದಲ್ಲಿ ತೋರ್ಪಡಿಸ್ಬೇಕೀಗ, ಜಾಗೃತಗೊಳಿಸ್ಬೇಕು. ಏನು ಈ ಲಿಂಗ ಪೂಜೆ ಒಂದು ಸುಮ್ಮನೆ ಅವರ ಮನಸ್ಸಿನ ಒಂದು ಇದಕ್ಕೆ ಸರ್. ಅದು ಏನು, ನಾನು ಕಾಮ ಕ್ರೋಹ ಮೋಹ ಮದ ಮತ್ಸರ ಲೋಭಗಳನ್ನು ಅರಿಷಡ್ವರ್ಗಳನ್ನು ನಾನು ದೂರಿಟ್ಟಾಗ ನನ್ನಿಂದ ಸಾಧ್ಯ. ಹಾಗಾದರೆ ಈಗ ನಾನು ಲಿಂಗ ಪೂಜೆ ಕೂತ್ಕೊಂಡಿದ್ದೀನಿ, ತಾವ್ಯಾರೋ ಬಂದ್ರಿ ಅಂತಂದರೆ ಅಲ್ಲಿಗೆ ಲಿಂಗ ಪೂಜೆ ನಾನು ನಿಲ್ಲಿಸಿ ತಮ್ಮದೇನು ಹೇಳಿ ನಾನು ಅದನ್ನು ನಿರ್ವಹಿಸ್ತೀನಿ ಅನ್ಬೇಕು, ಅನ್ನೆತ್ತೀನಿ ನಾನು. ಅದು ಸಿದ್ಧಾಂತ ಸರ್, ಅದು ಸ್ಟ್ರಾಟರ್ಜಿ. ಅಂದರೆ ಭಕ್ತರ ನೋವೇ ಲಿಂಗದ ನೋವು. ಓಹೋ, ಲಿಂಗದ ಸೆಪರೇಟ್ ಅಂತಿಲ್ಲ. ಇಲ್ಲ, ಭಕ್ತರ ನೋವೇ ಭಕ್ತರಲ್ಲೇ ಲಿಂಗದ ಅಳಲು, ಭಕ್ತರ ಕಣ್ಣೀರೇ ಲಿಂಗದ ಕಣ್ಣೀರು, ಭಕ್ತರ ನೋವೇ ಲಿಂಗದ ನೋವು. ಹಾಗಾದ್ರೆ ಲಿಂಗನೇ ಸಮಾಜ. ಹಾಂ ಸರ್, ಹೌದು ಸರ್. ವಾವ್, ಲಿಂಗ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಒಂದು ಸ್ಟ್ಯಾಚು, ಟೋಟಲಿ ವೈಡ್ ಆಫ್ ಸೊಸೈಟಿ, ಟೋಟಲಿ. ಇದು 12ನೇ ಶತಮಾನದಲ್ಲಿ ಬಂದಿತ್ತು ಸರ್. ಇದು ಬಸವಣ್ಣವರು ಅವಾಗ ಅದನ್ನೆಲ್ಲ ರೂಪಿಸಿದ್ರು, ಈ ಜೀವನ ಕ್ರಮ. ಹೌದು ಸರ್, ಹೌದೌದು ಸರ್. ನಾವು ಕೈಯಾಗಿ ಹಿಡಿದೀವಿ ಅಂದರೆ, ನಾ ಈಗ ಲಿಂಗವಾಗಿ ಹಿಡ್ದೀನಿ, ಇದು ಲಿಂಗವೇ, ಇದು ಶಿವನೇ, ಇದು ದೇವರೇ, ಜಸ್ಟ್ ಲೈಕ್ ಒಂದು ಕುರು. ಆದರೆ ವೈಡಾಗಿ ನೋಡಿದಾಗ ಇಲ್ಲೊಬ್ಬವ ಕಣ್ಣೀರು ಹಾಕೋದಾನ, ಇಲ್ಲೊಬ್ಬವ ಕಟ್ಟು ಕಡೆ ಸಾಲಿನಲ್ಲಿ ನಿಲ್ತಾನ, ಇಲ್ಲೊಬ್ಬವ ರಸ್ತೆ ಮೇಲೆ ಕಾಲಿಲ್ಲ ತೆಗಾಕತ್ತಾನ, ಇವನಿಗೆ ಕಣ್ಣಿಲ್ಲ, ಇವನ್ನ ಆಚೆ ಕಡೆ ಯಾರೂ ದಾರಿ ದಾಟ್ಸಾನಿಲ್ಲ, ಇಲ್ಲೇ ಒಬ್ಬವ ಮುಳ್ಳಾವಿಗೆ ಮೇಲೆ ನಿಂತು ಭಿಕ್ಷಾ ಬೇಡಕತ್ತಾನ, ಇವ ಶಿಕ್ಷಣದಿಂದ ವಂಚಿತ ಆಗಿದ್ದಾನೆ, ಈ ಮಹಿಳೆ ಈಕೆ ಸಮಾಜದಿಂದ ವಂಚಿತ ಆಗಿದ್ದಾಳೆ. ಹಾಗಾದರೆ ಅಷ್ಟು ಕೇಂದ್ರಿತವಾಗಿ ನಾನು ಇವುಗಳನ್ನು ನಿಲ್ಲಿಸಿ ಏನು ಮಾಡಬಹುದು, ಇದೊಂದು ಪ್ರಮಾಣ. ಅವನಿಗೆ ಶಿಕ್ಷಣ ಇಲ್ಲ, ಅವನಿಗೆ ಕಣ್ಣಿಲ್ಲ, ಮನ್ಯಾಗ ತಂದೆ ತಾಯಿನೂ ಜೋಪಾನ ಮಾಡಾನಿಲ್ಲ, ಹಾಗಾದ್ರೆ ಅವನು ಸಾಯಬಹುದೇ? ಹಾಗಾದ್ರೆ ನನ್ನ ಕೈಯೊಳಗಿರೋ ಲಿಂಗವನ್ನು ನಾನು ಎಸೆಯಬಹುದೇ? ಇಲ್ಲ. ಯಾವಾಗ ನಾ ಈ ನಿಷ್ಠೆಯನ್ನು ಕೇಂದ್ರೀಕರಿಸಲೆ, ಇದು ಕಾರ್ಯವಾಗಿ ಅಲ್ಲದು ಅಂಧನಿಗೆ ಕಣ್ಣಾಗಬೇಕಿದು ಲಿಂಗು. ಹಸದಿದ್ದಾನ ಈ ಲಿಂಗು, ಅದು ಊಟ ಆಗ್ಬೇಕು. ಹೆಂಗಾಗಬೇಕು? ಹಂಗಾರೆ ನಾನು ಕೆಲಸ ಮಾಡ್ಬೇಕೀಗ, ದಾಸೋಹ ಮಾಡಬೇಕು, ನಾನೀಗ ದಾಸೋಹ ಮಾಡಬೇಕು, ನಾನು ದುಡಿಬೇಕು, ನಾವು ಉಣ್ಬೇಕು, ಕೂಡುಣ್ಣೋದು. ಕಾಗೆಯೊಂದಗಳು ಕಂಡರೆ ಕರೆಯದೆ ತನ್ನ ಬಳಗವನು, ಕೋಳು ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲಕೋಟಿಯನ್ನೆಲ್ಲ, ಶಿವಭಕ್ತನಾಗಿ ಭಕ್ತಿ ಪಕ್ಷ ಇಲ್ಲದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ವಚನ. ಇದು ಕಾನ್ಸೆಪ್ಟ್ ಸರ್. ಅವರು ಈಗ ನಾನು ದುಡಿದ್ಬಿಟ್ಟೆ, ಎಲ್ಲ ಕಾಯಕ ಮಾಡಿಬಿಟ್ಟೆ, ದುಡಿದ್ಬಿಟ್ಟೆ, ನಾನೆಲ್ಲ ಎತ್ತಿ ತಿಜೋರಿಲಿ ಇಟ್ಟು ನಾನು ಅನ್ನೋದಲ್ಲ ಶರಣರ ಸಂಸ್ಕೃತಿ. ಆದರೆ ಹಂಚು ಶೇರ್ ಇಟ್. ಅದು ಅದಕ್ಕೆ ಹೇಳಿ ಸರ್, ಕುಮಾರಸ್ವಾಮಿಗಳು ಅಜ್ಜವ್ರು ಅಂತಿದ್ರು, ಬಸವಾರ್ಯರು ಅಂತ. ಈಗ ತಾವು ಹೇಳಿದ್ದನ್ನೇ ಇವ್ರ ಅಜ್ಜವರು, ತಂದೆ ಬಸವಾರ್ಯರು ಅಂತ. ಅವರು ಸಾಲಿಮಠ್, ಅವರು ಜೋಯಿಸರ ಹಳ್ಳಿಯೊಳಗಿದ್ದರು. ಮನೆಗೆ ಹೋಗೋದು ಅವಾಗ ಕಂತಿ ಭಿಕ್ಷಾ ಅಂತಿತ್ತು, ಅವರು ಕರೆದು ಕೊಡ್ತಿದ್ರು. ಅಂದರೆ ಇವ್ರು ಹೋಗಿ ಒಂದು ಭಸ್ಮ ಕೊಡೋದು ಅಥವಾ ಪೂಜೆಗೆ ಒಂದಿಷ್ಟು ಪತ್ರಿಗಳನ್ನು ಕೊಡೋದು, ಅವರು ಒಂದು ರೊಟ್ಟಿನೋ ಏನೋ ಜೋಳಿಗೆ ಹಾಕ್ತಿದ್ರು. ಅದನ್ನು ತೊಗೊಂಡು ಬಂದು ತಾವು ಅಂತಿರಲಿಲ್ಲ. ಆ ಊರೊಳಗೆ ಮಕ್ಕಳು ಯಾವಿದ್ವಲ್ಲ, ಹೆಂಗೆ ಸಾಲಿಲ್ಲ ಅಡ್ಡಾಡಿದ್ರು, ಅವ್ರು ಕರ್ಕೊಂಬಂದು ಅವ್ರು ಕುಂದರ್ಸಿ ಸಾಲಿ ಕಲಿಸಿ ಅದನ್ನೇನು ತೊಗೊಂಡು ಬಂದಿದ್ರಲ್ಲ ಸರ್, ಮಕ್ಕಳಿಗೆ ಉಣಿಸಿ ತಾವು ತಮ್ಮಣ್ಣನವ್ರು ಅಂತಿದ್ರು. ಹಿಂಗೆ ಊರ ಮಕ್ಕಳಿಗೆ ಕರ್ಕೊಂಡು ಬಂದು ಕುಂದರ್ಸಿ ಸಾಲಿ ಕಲಿಸಿದ್ದಕ್ಕೆ ಈ ಕುಮಾರಸ್ವಾಮಿ ಮಠ ಸಾಲಿ ಮಠ ಅಂತ ಅಡ್ರೆಸ್ ಬಿತ್ತು ಅನ್ವರ್ಥಕವಾಗಿ.
ಅದು ಹಿರಿಯರ ಸಂಸ್ಕೃತಿ ಇವರಲ್ಲಿ ಬಂತು ಸರ್. ಅದು ತಮ್ಮಂಥವ್ರು ಕೊಟ್ಟಂಥದ್ದು ಜೋಳಿಗೆ ರೊಟ್ಟಿನೋ ಅನ್ನನೋ ಒಂದು ಚಪಾತಿನೋ ಒಂದು ಅದು ತಂದು ತಾವು ಉಂತಿರಲಿಲ್ಲ. ಊರ ಮಕ್ಕಳನ್ನ ಕರ್ಕೊಂಡ್ಬಂದು ಅವ್ರಿಗೆ ಅಕ್ಷರ ತೀಡಿಸಿ ಅವ್ರಿಗೆ ಶಿಕ್ಷಣ ಕೊಟ್ಟು ಆಮೇಲೆ ಅವ್ರಿಗೆ ಉಣಿಸಿ ಉಳಿದದ್ದು ತಾವು ಮನೆಯೊಳಗೆಲ್ಲ ಹೊಂತಿದ್ರು ಸರ್. ಇದು ನಿಜವಾಗ ಶರಣ ಸಂಸ್ಕೃತಿ ಐತೆ ಸರ್. ಇದೆಲ್ಲ ಪುಸ್ತಕ ಐತಿ. ಇದು ಸರ್, ಇದು ಶರಣ ಸಂಸ್ಕೃತಿ ಅಂದ್ರೆ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಬೇಕು ಅಂತ ಹಳ್ಳಿ ಗಾದಿ ಮಾತು ಸರ್. ಇದು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಬೇಕು ಅಂತ. ಬನ್ನಿ ಕೊಡ. ಶಿವಯೋಗ ಮಂದಿರದ ಕರ್ತಾರನೇ, ಶಿವಯೋಗ ಮಂದಿರದ ಕರ್ತಾರನೇ, ಶಿವಯೋಗ ಮಂದಿರದ ಕರ್ತಾರನೇ.